ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ವಿಡಿಯೋ ಮಾಡ್ತಿರೋ ಕಾರಣ ಏನಪ್ಪ ಅಂತಂದರೆ, ನಮ್ಮ ಮನೆಯಲ್ಲಿ ಇವತ್ತು ಮುಂದ್ಯಾವ್ರೆ ಅಂತ ಮಾಡ್ತಿದ್ದೀವಿ. ಮುನೇಶ್ವರನಿಗೆ ಕೋಳಿ ಎಲ್ಲ ಕೊಯ್ಕೊಂಡು ಅದು ಹಬ್ಬ ಥರ ಮಾಡ್ತೀವಿ. ಸೊ ಹೇಗೆ ಮಾಡ್ತೀವಿ ಏನು ಅದೆಲ್ಲ ನಿಮಗೂ ಚೂರು ತೋರಿಸೋಣ ಅಂತೇಳ್ಬಿಟ್ಟು ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಯಾವ ಥರ ಮಾಡ್ತೀವಿ, ಏನು ಸ್ಪೆಷಲ್ ಇರುತ್ತೆ ಈ ಹಬ್ಬಕ್ಕೆ ಅಂತೇಳ್ಬಿಟ್ಟು ತೋರಿಸ್ತೀನಿ. ಸೊ ಬನ್ನಿ ನೋಡ್ಕೊಬರೋಣ. ಆ್ಯಂಡ್ ನಾವು ಇದು ಮಾಡೋದು ನಮ್ಮ ತೋಟದ ಹತ್ರ ಮಾಡ್ತೀವಿ, ಯಾವುದೇ ದೇವಸ್ಥಾನಕ್ಕೆಲ್ಲ ಹೋಗಲ್ಲ. ತೋಟದ ಹತ್ರ ಮಾಡೋದ್ರಿಂದ ನಿಮ್ಮನ್ನು ನಮ್ಮ ತೋಟನ ತೋರಿಸ್ತೀನಿ ಬನ್ನಿ ನಿಮಗೆಲ್ಲನೂ ಇವತ್ತು. ಬನ್ನಿ ಹೋಗೋಣ. ಮನೆ ಹೋಗ್ತಾ ಇದ್ದೀವಿ, ನಾನು ನಮ್ಮ ಸಿಸ್ಟರ್ಸು ನಮ್ಮಮ್ಮ ಇಷ್ಟು ಜನನೂ ಹೋಗ್ತಿದ್ದೀವಿ. ಮಗ ಎಷ್ಟು ಚೆನ್ನಾಗಿದ್ದಾನೆ. ಹಾಯ್ ಮೇಡಮ್ಮ. ಹಾಯ್ ಫೈ. ಹಾಯ್ ಮಗ್ನೇ. ಇಷ್ಟು ಜನ ಹೋಗ್ತಿದ್ದೀವಿ. ನಮ್ಮ ದೊಡ್ಡಕ್ಕ ನಮ್ಮ ದೊಡ್ಡ ಭಾವ ಹಿಂದೆ ಬರ್ತಿದ್ದಾರೆ. ಸೊ ಬನ್ನಿ ಹೋಗೋಣ. ನೋಡಿ ಫ್ರೆಂಡ್ಸ್, ಇದು ನಮ್ಮ 5ನೇ ಅಕ್ಕ, ಇದು ನಮ್ಮ 3ನೇ ಅಕ್ಕ, ಇದು ನಮ್ಮಮ್ಮ. ಹಾಯ್ ಮಾಡಮ್ಮ. ಹಾಯ್. ಅಲ್ಲೋಗ್ತಿರೋದು ನಮ್ಮ 2ನೇ ಅಕ್ಕ ಅವರು. ಸೊ ತೋಟದ ಹತ್ರ ಹೋದ್ಮೇಲೆ ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ತೋಟದ ಹತ್ರ ಹೋದ್ಮೇಲೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ವಾಚ್ ದ ವಿಡಿಯೋ. ನೋಡಿ ಫ್ರೆಂಡ್ಸ್, ಹೋಗ್ತಾ ಇದ್ದೀವಿ. ಇನ್ನೂ ಒಂದು 600 ಮೀಟರ್ಸ್ ಏನೋ ಹೋಗಬೇಕು. ಅಲ್ಲಿ ದೂರದಲ್ಲಿ ಒಂದು ತೆಂಗಿನ ಮರ ಕಾಣಿಸ್ತಿದೆಯಲ್ವಾ, ಅಲ್ಲಿಗೆ ಹೋದರೆ ಅದು ನಮ್ಮ ತೋಟ. ನಡ್ಕೊಂಡು ಹೋಗ್ತಾ ಇದ್ದೀವಿ. ಇವರು ದೊಡ್ಡಕ್ಕ ಮುಂದೆ ಹೋಗ್ತಿರೋದು, 2ನೇ ಅಕ್ಕ ಹಿಂದೆ, 3ನೇ ಅಕ್ಕ 5ನೇ ಅಕ್ಕ ಬರ್ತಿದ್ದಾರೆ. ನಾನು ಮಿಡ್ಲಲ್ಲಿ ಹೋಗ್ತಿದ್ದೀನಿ. ಗಾಯ್ಸ್, ಏನು ಗೊತ್ತಾ, ನಾನು ಪೂಜೆ ಮಾಡ್ತಾರಲ್ವಾ ಅದೆಲ್ಲ ತೊಗೊಂಡಿದ್ದೀನಿ, ನಾನೇ ತೊಗೊಂಡಿರೋದು. ಸೊ ಚಪ್ಪಲಿ ಹಾಕಿಲ್ಲ, ಕಾಲೆಲ್ಲ ಸುಡ್ತಾ ಇದೆ ಫ್ರೆಂಡ್ಸ್. ಬಟ್ ಏನು ಮಾಡೋಣ, ದೇವ್ರ ವಿಚಾರ ಅಲ್ವಾ, ಕಷ್ಟ ಆದರೂ ಇಷ್ಟಪಟ್ಟು ಮಾಡಬೇಕು ಅಂತ ಮಾಡ್ತಿದ್ದೀನಿ. ಸೊ ತೋಟದ ಹತ್ರ ಹೋಗ್ತಾ ಇದ್ದೀವಿ. ಹೋದ್ಮೇಲೆ ನಾನು ನಿಮಗೆ ಯಾವ ಥರ ಮಾಡ್ತೀವಿ ಏನು ಹೆಂಗೆ ಅದೆಲ್ಲ ತೋರಿಸ್ತೀವಿ. ಬನ್ನಿ. ಗುಂಡು ಬಾಸ್. ಈಗ ತಾನೇ ನಾವು ನಮ್ಮ ತೋಟದ ಹತ್ರ ರೀಚ್ ಆದ್ವಿ. ಅಲ್ಲಿ ಆಲ್ರೆಡಿ ನಮ್ಮ ಚಿಕ್ಕಪ್ಪ ಅವ್ರ ಫ್ಯಾಮ್ಲಿ ಬಂದು ವೆಯ್ಟ್ ಮಾಡ್ತಿದ್ದಾರೆ. ಸೊ ಅವ್ರು ನಮಗಿಂತ ಮುಂಚೆನೇ ಬಂದರು. ಜಾಸ್ತಿ ಏನು ಮುಂಚೆ ಬರಲಿಲ್ಲ, ಒಂದು 5 ನಿಮಿಷನೋ 10 ನಿಮಿಷನೋ ಬೇಗ ಬಂದರು ಅಷ್ಟೇ. ಸೊ ಯಾರ್ಯಾರಿದ್ದಾರೆ ಏನು ಅದೆಲ್ಲ ತೋರಿಸ್ತೀನಿ ಬನ್ನಿ. ಈಗ ನಾನು ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ತಿದ್ದೀನಿ. ಗುಡಿ ಕಟ್ಟಿರೋ ಹತ್ರ 5 ಕಲ್ಲು ಇಡ್ತೀವಿ, ಅದಕ್ಕೆ ಆಪೋಸಿಟ್ಟು 1 ಕಲ್ಲನ್ನ ಇಡ್ತೀವಿ. ಇಟ್ಬಿಟ್ಟು ಪೂಜೆ ಮಾಡೋದು. ಸೊ ಅದರಿಂದ ಅರಿಶಿನ ಕುಂಕುಮ ಎಲ್ಲ ಇಡಬೇಕಲ್ವ, ಅದಕ್ಕೆ ನಾನು ಅರಿಶಿನ ಕುಂಕುಮ ಇಡ್ತಿದ್ದೀನಿ. ನಮ್ಮ ಚಿಕ್ಕಮ್ಮ ಗುಡಿ ಮುಂದೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನ ಕ್ಲೀನ್ ಮಾಡ್ತಿದ್ದಾರೆ. ಪೂಜೆ ಎಲ್ಲ ಮುಗಿದ್ಮೇಲೆ ಕೋಳಿ ಕೊಯ್ತಾರೆ, ಅದನ್ನು ತೋರಿಸ್ತೀನಿ. ಆದರೆ ವೀಡಿಯೋ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಸೊ ಬೇಜಾರು ಮಾಡ್ಕೋಬೇಡಿ. ಈಗ ಅರಿಶಿನ ಕುಂಕುಮ ಮಾಡ್ತಿದ್ದೀನಿ. ಅದು ಮಿಸ್ ಆಯಿತು, ನಾನು ಕೆಳಗಡೆಯಿಂದ ಮೇಲೆಗೆ ಇಡಬೇಕಿತ್ತು, ಮೇಲೆಯಿಂದ ಕೆಳಗಡೆ ಇಟ್ಟೆ. ಅದಕ್ಕೆ ನಮ್ಮಮ್ಮ ಹೇಳಿದ್ರು ಹಂಗಿಡಬಾರ್ದು, ಈ ಥರ ಮೇಲೆಗೇ ಇಡಬೇಕು ಅಂತೇಳ್ಬಿಟ್ಟು. ಬಟ್ ಮೇಲೆಯಿಂದ ಕೆಳಗಡೆ ಇಡೋದು ಚೆನ್ನಾಗಿ ರೂಢಿ ಅಲ್ವ ನಮಗೆ, ಅದಕ್ಕೆ ನಾನು ಆ ಥರ ಇಟ್ಬಿಟ್ಟೆ. ಸೊ ಪರವಾಗಿಲ್ಲ, ನಮ್ಮ ದೇವರೇ ಅಲ್ವಾ, ಅಡ್ಜಸ್ಟ್ ಮಾಡ್ಕೋತಾರೆ ಬಿಡಿ. ನಮ್ಮಮ್ಮ ಅವರು ಬೇವಿನ ಸೊಪ್ಪು ಅದೇನೋ ಹೂವು ಅಂತಾರೆ, ಅದು ನನಗೆ ಗೊತ್ತಿಲ್ಲ ಪರ್ಫೆಕ್ಟಾಗಿ. ಅದನ್ನೆಲ್ಲ ರೆಡಿ ಮಾಡ್ಕೋತಿದ್ದಾರೆ. ನಾನು ಅರಿಶಿನ ಕುಂಕುಮ ಇಡ್ತಿದ್ದೀನಿ. ಸೊ ಬನ್ನಿ. ಈಗ ಪೂಜೆ ಎಲ್ಲ ಮುಗೀತು. ಸೊ ಕೋಳಿ ಕೊಯ್ಯೋ ಕಾರ್ಯಕ್ರಮ ನಮ್ಮಮ್ಮ ಪ್ರದಕ್ಷಿಣೆ ಮಾಡ್ತಿದ್ದಾರೆ. ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ದೊಡ್ಡಣ್ಣ ಕೋಳಿ ಕೊಯ್ತಿದ್ದಾರೆ. ಸೊ ನೋಡಿ, ಅದು ಯಾವ ಕಡೆ ಬೀಳುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲ ಮುಗಿಸ್ಕೊಂಡು ಮನೆಗೆ ರಿಟರ್ನ್ ಆದ್ವಿ. ವೀಡಿಯೋಸ್ ಜಾಸ್ತಿ ಮಾಡೋಕ್ಕಾಗಿಲ್ಲ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನು ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತೇಳ್ಬಿಟ್ಟು ನನಗೆ ತಿಳಿಸ್ಕೊಡಿ. ತಪ್ಪದೇ ನಾನು ಆ ವೀಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು. ಈ ವಿಡಿಯೋ ಇಲ್ಲಿವರೆಗೂ ನನ್ನ ತಾಳ್ಮೆಯಿಂದ ನೋಡಿದ್ದೀರಾ ಅಲ್ವಾ.
ಸೊ ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿದ್ರೇ ಅಲ್ವಾ ನನಗೂ ವಿಡಿಯೋ ಮಾಡೋದಕ್ಕೆ ಇಷ್ಟ ಆಗೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.